ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇದು ನನ್ನ ಟೆರೇಸ್ ಗಾರ್ಡನಲ್ಲಿ ಯಾವ್ಯಾವ ಗಿಡಗಳಿದ್ದಾವೆ ಅಂತ ಹೇಳಿದ್ನಲ್ವ, ಇದು ಭಾಗ ಒಂದು. ಇದು ನೋಡಿ ಪನ್ನೀರ್ ಪತ್ರೆ ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ. ಇದು ಮಾರ್ಕೆಟಿಂದ ಹೂವು ತರ್ತೀವಲ್ಲ, ಅದ್ರ ಜೊತೆ ಎಲೆ ಕೊಡ್ತಾರಲ್ವ ಕಟ್ಟೋದಕ್ಕೆ, ಆವಾಗ ಜಸ್ಟ್ ತಂದಿದ್ರಲ್ಲಿ ಒಂದೇ ಒಂದು ಎಲೆ ಹಾಕಿದಷ್ಟೇ. ಅದು ಹಾಕಿದ್ದಕ್ಕೆ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ. ಸುಮಾರು ವರ್ಷದಿಂದ ಇದೆ, ಚೆನ್ನಾಗಿ ಬಂದಿದೆ. ನೀವು ಹಾಗೆ ಬೆಳೆಸ್ಕೋಬೋದು. ಒಂದು ಎಲೆ ಹಾಕಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಒಂದು ಪಾಟಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಸಂಪಾಗಿ ಬೆಳೆಯುತ್ತೆ. ಹೂವು ಜೊತೆ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ರೋಸ್ ಕಡ್ಡಿ. ಇದು ನಮ್ಮ ನೈಬರ್ಸ್ ಒಬ್ಬರು ಅವ್ರು ಕೊಟ್ಟಿದ್ದು. ಯೆಲ್ಲೋ ಕಲರ್ ಹೂವು ಬರುತ್ತೆ. ಇದು ಇಷ್ಟೊಂದು ಹೂವು ಬಿಟ್ಟಿತ್ತು, ಇವಾಗಿಲ್ಲ ಅಷ್ಟೇ. ಇದು ಬಸಳೆ ಸೊಪ್ಪು. ಇದು ಅಷ್ಟೇ ಮಾರ್ಕೆಟಿಂದ ಸೊಪ್ಪು ತಂದಾಗ ಅದರಲ್ಲಿ ಒಂದು ಕಡ್ಡಿ ಹಾಕಿದ್ದು. ಎಷ್ಟು ದೊಡ್ಡದಾಗಿತ್ತು, ಇವಾಗ ಕಟ್ ಮಾಡಿದ್ದು, ಇವಾಗಿಲ್ಲ, ಕಮ್ಮಿ ಆಗಿದೆ. ಇದು ಹಲಸಿನ ಗಿಡ. ಇದು ಅದಾಗೆ ಉಟ್ಕೊಂಡಿರೋದು ಸೀಡ್ಸಿಂದ. ಇದು ಗಂಟೆ ಸೊಪ್ಪಿನ ಗಿಡ. ಇವೆಲ್ಲ ಎಲ್ಲ ಗಿಡಗಳು ಹಾಗಾಗಿ ಉಟ್ಕೊಂಡಿರೋದು, ಕಿಚನ್ ವೇಸ್ಟಿಂದನೇ ಉಟ್ಕೊಂಡಿದೆ. ಇದು ಬದನೆಕಾಯಿ ಗಿಡ. ಇದು ನಮ್ಮಮ್ಮ ಊರಿಂದ ತಂದು ಕೊಟ್ಟಿದ್ರು, ಒಂದೆರಡು ಮೂರು, ಇವಾಗ ಎರಡಿದೆ ಅಷ್ಟೇ. ಇದೊಂದು ಚಿಕ್ಕ ಗಿಡ. ಇದು ಸ್ವಲ್ಪ ಕಮ್ಮಿ ಬಿಟ್ಟಿದೆ ಕಾಯಿ ಅಷ್ಟೇ, ಚಿಕ್ಕ ಪೊಟ್ಟಲ್ಲಿರೋದ್ರಿಂದ ಏನೋ ಗೊತ್ತಿಲ್ಲ. ಇನ್ನೊಂದು ಇದೆಯಲ್ವ, ಇದು ದೊಡ್ಡದು. ಇದು ತುಂಬ ಕಾಯಿಗಳು ಬಿಟ್ಟಿತ್ತು, ಎಷ್ಟೊಂದು. ಇದೊಂದಿದೆ ಈಗ ಅಷ್ಟೇ. ಒಂದು 4 ತಂದು ಕೊಟ್ಟಿದ್ರು, 2 ಉಳ್ಕೊಂಡಿದ್ದೆ. ಇದಾಗಲೇ 3 ವರ್ಷದಿಂದನೇ ಇದೆ ಈ ಬದನೆಕಾಯಿ ಗಿಡ. ಇದು ನೇರಳೆ ಗಿಡಗಳು. ಇದೆಲ್ಲ ಹಾಗಾಗಿ ಉಟ್ಕೊಂಡಿರೋದು. ಎಲ್ಲ ನಮ್ಮ ಫ್ರೆಂಡ್ಸ್ಗೆ ಅವ್ರ ತೋಟದಲ್ಲಿ ಬೆಳೆಸೋದಕ್ಕೆ ಕೊಡಬೇಕು. ನೆಕ್ಸ್ಟ್ ಎಲ್ಲ ಕೊಡ್ತೀನಿ ಅಂತ. ಇದು ನೋಡಿ ಮಲ್ಲಿಗೆ ಕಡ್ಡಿ. ಇದು ನಮ್ಮ ಫ್ರೆಂಡ್ಸ್ ಕೊಟ್ಟಿದ್ದು. ನಮ್ಮ ಫ್ರೆಂಡು ಕಡ್ಡಿ ಕೊಟ್ಟಿದ್ದರು, ಅದು ಕಡ್ಡಿಯಿಂದ ಬೆಳೆಸಿದ್ದು. ಎಲ್ಲ ಕಟ್ ಮಾಡಿದೆ, ಮತ್ತೆಲ್ಲ ಚಿಗುರಿ ದೊಡ್ಡದಾಗಿ ಬೆಳೀತಾ ಇದೆ. ಇದು ನೋಡಿ ಮಾವಿನ ಮರ ಆಗಿದೆ ಆಗಲೇ, ಇದು ದೊಡ್ಡದಾಗಿದೆ. ಇದು ಅಷ್ಟೇ ಸೀಡ್ಸಿಂದ ಆದಾಗ ಅದೇ ಉಟ್ಕೊಂಡಿರೋದು. ಎಷ್ಟು ದೊಡ್ಡದಾಗಿದೆ. ಮನೆಗೆ ಮಾವಿನ ಸೊಪ್ಪೆಲ್ಲ ಸಿಗುತ್ತೆ, ಏನು ತರೋ ಅವಶ್ಯಕತೆಯೇ ಇಲ್ಲ ಹೊರಗಡೆಯಿಂದ. ಇದು ನೋಡಿ ಬ್ರಹ್ಮಕಮಲ ಎಲೆ. ಆ ಬ್ರಹ್ಮಕಮಲ ಎಲೆನೂ ಅಷ್ಟೇ. ಇದು ಯಾರು ನಮ್ಮ ಮನೆ ಮುಂದೆ ರೋಡಲ್ಲಿ ಚಿಕ್ಕದು ಎಲೆ ಬಿದ್ದಿತ್ತು, ಅದನ್ನು ತಂದು ಹಾಕಿದಷ್ಟೇ. ಎಷ್ಟು ದೊಡ್ಡದಾಗಿದೆ. ಎಷ್ಟೊಂದು ಹೂವನೂ ಬಿಟ್ಟಿತ್ತು ಬ್ರಹ್ಮಕಮಲ, ವೈಟ್ ಕಲರ್ದು. ಅದು ನೈಟೆಲ್ಲ ಇರುತ್ತಲ್ವ, ಎಷ್ಟು ಪರಿಮಳ ಇರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಮೊಗ್ಗು ಆಗ್ತಾಯಿದೆ ಮಲ್ಲಿಗೆ ಗಿಡದ್ದು. ಇದು ನೋಡಿ ನಿಂಬೆ ಗಿಡಗಳು ಹುಟ್ಟಿದೆ. ಇದು ಸೀಡ್ಸಿಂದನೇ ಹುಟ್ಟಿದ್ದು. ಇದು ಲಾಸ್ಟ್ ಇಯರ್ ಎಷ್ಟೊಂದು ಕಾಯಿ ಬಿಟ್ಟಿತ್ತು ನಿಂಬೆಹಣ್ಣು. 2 ಇದೆ ದೊಡ್ಡದು. ಲಾಸ್ಟ್ ಇಯರ್ ಬಿಟ್ಟಿತ್ತು, ಇವಾಗ ಇನ್ನೂ ಬಿಟ್ಟಿಲ್ಲ ಕಾಯಿ. ತುಂಬ ಬಿಟ್ಟಿತ್ತು ನಿಂಬೆ ಗಿಡದಲ್ಲಿ. ಇದು ಪಿಂಕ್ ಕಲರ್ ದಾಸವಾಳ ಬರುತ್ತಲ್ಲ, ಮೊಗ್ಗಿನ ಥರ, ತುಂಬ ಹಳ್ಳಲ್ಲ, ಇದು ಮೊಗ್ಗಾಗೆ ಇರುತ್ತೆ. ಇದು ಪಿಂಕ್ ಕಲರ್ದು. ಇದು ನನ್ನ ಕೇರಳ ಫ್ರೆಂಡ್ ಅವ್ರು ಕೊಟ್ಟಿದ್ದು, ಅವ್ರ ಮನೆಯಿಂದ ತೊಗೊಬಂದು ಹಾಕಿ ಕಡ್ಡಿ ಹಾಕಿದ್ದು. ಒಂದೇ ಒಂದು ಚಿಕ್ಕ ಕಡ್ಡಿ, ಒಂದು ದೊಡ್ಡದಾಗಿ ಎಷ್ಟೊಂದು ಹೂವು ಬಿಡುತ್ತೆ. ಇದನ್ನು ಪಿಂಕ್ ಕಲರ್ದೊಂದು, ಇನ್ನೊಂದು ದಾಸವಾಳ ಯೆಲ್ಲೋ ಕಲರ್ದು, ಅದು ಕಡ್ಡಿ ತಂದು ಹಾಕಿದ್ದು. ಯೆಲ್ಲೋ ಕಲರ್ ದೊಡ್ಡದು ಬರುತ್ತಲ್ವ, ಇದು ಯೆಲ್ಲೋ ಕಲರ್ದು ತುಂಬ ದೊಡ್ಡದಾಗಿ ಈ ಕಲರ್ ಬರುತ್ತೆ. ಇದು ಮತ್ತು ಅದು ಪಿಂಕ್ ಕಲರ್ದು, ಎರಡೂ ನನ್ನ ಕೇರಳ ಫ್ರೆಂಡು ಅವ್ರ ಹತ್ರ ಕಡ್ಡಿ ತಂದು ಹಾಕಿದ್ದು. ಇಷ್ಟು ದೊಡ್ಡದಾಗಿ ಬೆಳೆದಿದೆ ಇವಾಗ. ಇದು ಹೆರಳೆಕಾಯಿ ಗಿಡ ಉಟ್ಕೊಂಡಿದೆ, ಅದರಲ್ಲೇ. ಇದೆಲ್ಲ ತೆಗಿಬೇಕು, ನೆಕ್ಸ್ಟ್ ರೀಪಾಟ್ ಮಾಡಬೇಕಿಲ್ಲ. ಬಸಳೆ ಸೊಪ್ಪು ಹುಟ್ಟಿದೆ ನೋಡಿ. ಎಲ್ಲ ಗಿಡಗಳು ಎಲ್ಲ ಹಾಗಾಗಿ ಉಟ್ಕೊಂಡಿರೋದು ಈ ರೀತಿ. ಇದು ಅಷ್ಟೇ, ನಿಂಬೆಹಣ್ಣಿಂದ 2 ಗಿಡಗಳಿದೆ ಅಂದಮೇಲೆ ಇದು ದೊಡ್ಡದು. ಲಾಸ್ಟ್ ಇಯರ್ ಕಾಯಿ ಬಿಟ್ಟಿತ್ತು, ಈ ಇಯರಿನ ಬಿಟ್ಟಿಲ್ಲ. ನೋಡಬೇಕು ಯಾವಾಗ ಬರುತ್ತೆ ಅಂತ. ಇದು ವೈಟ್ ದಾಸವಾಳ. ಇನ್ನೊಂದು ದೊಡ್ಡ ಗಿಡ ಇದೆಯಲ್ಲ, ಅದರಿಂದ ಕಟ್ ಮಾಡಿ ಒಂದು ಕಡ್ಡಿ ಹಾಕಿದ್ದು. ಇದನ್ನು ಈಗ ಎಷ್ಟೊಂದು ಮಗ್ಗು ಹೂವೆಲ್ಲ ಬಿಡ್ತಾ ಇದೆ. ಫುಲ್ ವೈಟ್ ಇದೆ. ಇದು ನೆಕ್ಸ್ಟು ಇದು ತೆಂಗಿನ ಮರ. ಸಣ್ಣ
ಇವಾಗ ಮರನೇ ಆಗೋಗಿದೆ, ಚಿಕ್ಕದಿಲ್ಲ, ತೆಂಗಿನ ಸಸಿ ಅನ್ನಂಗಿಲ್ಲ, ಅಷ್ಟು ದೊಡ್ಡದಾಗಿದೆ ಇವಾಗ. ಇದು ಮನೆಯಲ್ಲೇ ಮೊಳಕೆ ಬಂದಿತ್ತು 2 ಕಾಯಿಗಳು. ಆದರೆ ನೋಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದು. ಇವಾಗ ನೋಡಿದ್ರೆ ಮರ ಆಗೋಗಿದೆ. ಆಗಲೇ 4 ವರ್ಷ 4-5 ವರ್ಷ ಆಗಿದೆ ಅನಿಸುತ್ತೆ. ಇದು ಊರಿಗೆ ತೊಗೊಂಡೋಗಿ ಹಾಕಬೇಕು, ನೋಡಬೇಕು ಯಾವಾಗ ಆಗುತ್ತೆ ಅಂತ. ಇದು ಇನ್ನೊಂದು ತೆಂಗಿನ ಮರ. ಇದರಲ್ಲಿ ಇನ್ನೊಂದು ನೆಲ್ಲಿಕಾಯಿ ಗಿಡ ಉಟ್ಕೊಂಡಿದೆ, ಅದಾಗದೇ ಉಟ್ಕೊಂಡಿದೆ. ಫಸ್ಟ್ ಗೊತ್ತಿರಲಿಲ್ಲ ಅದು ಯಾವ ಗಿಡ ಅಂತ. ಸ್ವಲ್ಪ ದೊಡ್ಡದಾದಮೇಲೆ ಗೊತ್ತಾಯ್ತು. ಸಣ್ಣ ನೆಲ್ಲಿಕಾಯಿ ಬರುತ್ತಲ್ವ, ಚಿಕ್ಕ ನೆಲ್ಲಿಕಾಯಿ, ಹುಳಿನ ನೆಲ್ಲಿಕಾಯಿ, ಆ ನೆಲ್ಲಿಕಾಯಿ ಇವಾಗ ಆಲೆ ಅದು ದೊಡ್ಡದಾಗಿದೆ. ಬೇರೆ ಪಾಟ್ಗೆ ಹಾಕಬೇಕು. ನನಗಿಷ್ಟು ದೊಡ್ಡದಾಗಿದೆ ಅದು. ಹೇಗೋ ಸೀಡ್ಸಿಂದ ಹೇಗೋ ಉಟ್ಕೊಂಡಿದೆ, ಎಷ್ಟು ದೊಡ್ಡದಾಗಿದೆ. ಇದನ್ನು ರೀಪಾಟ್ ಮಾಡಬೇಕು, ಬೇರೆ ಪಾಟ್ಗೆ ಹಾಕಿ ಬೆಳೆಸ್ಬೇಕು ಇದನ್ನು. ಇಲ್ಲ ಅದ್ರ ಜೊತೆನೇ ಎಷ್ಟು ದೊಡ್ಡದಾಗುತ್ತೆ. ಅದಕ್ಕೆ ತೆಂಗಿನ ಮರಕ್ಕೆ ಜಾಗ ಸಾಕಾಗಲ್ಲ, ಅದಕ್ಕೆ ಇಕ್ಸೋಕ್ಕಾಗುತ್ತಲ್ವ. ಇದು ಪಪ್ಪಾಯಿ ಗಿಡ, ಇದು ಅಷ್ಟೇ ಸೀಡ್ಸಿಂದನೇ ಬಂದಿದೆ. ಇದೊಂದು ಪಾಟಲ್ಲಿ ಹಾಗೆ ಉಟ್ಕೊಂಡಿದ್ದೆ, ಹಾಗೆ ಬಿಟ್ಟಿದ್ದೀನಿ. ಹಾಗೆ ದಾಸವಾಳ ಕಡ್ಡಿ ಹಾಕಿದ್ದೆ ತೆಂಗಿನ ಸಸಿ ಮೇಲೆ. ಅದೂ ಯೆಲ್ಲೋ ಕಲರ್, ಆರೆಂಜ್ ಕಲರ್ದು ಸಾರಿ, ಅದು ಉಟ್ಕೊಂಡಿದೆ. ಇದು ನೋಡಿ ಹೆರಳಿಕಾಯಿ, ಇದು ಮರ ಆಗಿದೆ, ಬಟ್ ಇದನ್ನು ಕಾಯಿ ಬಿಟ್ಟಿಲ್ಲ. ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಇಯರ್ ಬರುತ್ತೆ, ನೋಡಬೇಕು.